ಕೂಡಲ ಸಂಘದ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂಥ ಶಾಸಕರ ವಿರುದ್ಧ ಮಾಜಿ ಶಾಸಕರ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಪಂಚಮಸಾಲಿ ಪೀಠದ ಜಗದ್ಗುರು ಕೂಡಲ ಸಂಗಮದ ಶ್ರೀಗಳು ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಅವಹೇಳನ ವಿಚಾರ. ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ವಿಜಯಪುರದಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಯ ಮೃತ್ಯುಂಜಯ ಶ್ರೀಗಳು ಸ್ವಾಮೀಜಿಯೇ ಅಲ್ಲ ಅಂತ ಹೇಳಿದರು ನಡಹಳ್ಳಿ ಹೇಳಿಕೆ ಖಂಡಿಸಿ ಜಿಲ್ಲಾ ಪಂಚಮಸಾಲಿ ಮುಖಂಡರಿಂದ ಆಕ್ರೋಶ ವ್ಯಕ್ತವಾಗಿದೆ. ನಡಹಳ್ಳಿ ತಕ್ಷಣವೇ ಕ್ಷಮೆ ಕೇಳಬೇಕು ಎನ್ನುವ ಒತ್ತಾಯ ಆಗ್ರಹ ಕೇಳಿಬಂದಿದೆ. ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವತ್ತು ನ್ಯೂಸ್ ಎಷ್ಟರ ಮಟ್ಟಿಗೆ ಇವತ್ತು ನ್ಯೂಸ್ ತಾವು ಗಮನಿಸಬೇಕಂತ ಈ ಮಾಧ್ಯಮದ ಮುಖಾಂತರ ತಮಗೆ ಹೇಳಕ್ ಬಯಸ್ತಾ ಇದ್ದೀವಿ. ಲಕ್ಷಾಂತರ ಭಕ್ತರು ಒಂದಕ್ಕೆ ನೋವನ್ನುಂಟು ಮಾಡಿ ಇವತ್ತು ನ್ಯೂಸ್ ಜೀವಂತ ಇರುವಾಗಲೇ ಇಂತಹ ಪರಿಸ್ಥಿತಿಗೆ ನೀವು ಭಾವಪೂರ್ಣ ಶ್ರದ್ಧಾಂಜಲಿ ಅಂತಕ್ಕಂಥ ಒಂದು ಕಟೌಟ್ ಹಾಕುವ ಮುಖಾಂತರ ಈ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದಾರೆ ಅಂದ್ರೆ ಸಮಾಜದಲ್ಲಿ ನೀವು ಕೊಡ್ತಕ್ಕಂಥ ಹೇಳಿಕೆ ವಾದ ಒಂದು ಅಲ್ಲೋಲ ಕಲ್ಲೋಲ. ಪಂಚಮಸಾಲಿ ವಿರೋಧಿ ನೀತಿ ಅನುಸರಿಸತಕ್ಕಂಥ ಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಕೂಡಲ ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ ಎಸ್ ಪಾಟೀಲ್ ನಡಹಳ್ಳಿಯವರಿಗೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಗಮನಿಸ್ತಾ ಇದ್ದೀವಿ ಎಸ್ ಪಾಟೀಲ್ ಅವರು ನೀಡಿದಂಥ ಹೇಳಿಕೆ ಸ್ವಾಮೀಜಿ ಅಲ್ಲ ಅಂತ ಹೇಳಿಕೆ ನೀಡಿದ್ರು. ಈಗ ಪ್ರತಿಭಟನೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಎಸ್ ಪಾಟೀಲ್ ನಡಹಳ್ಳಿ ಏನಾದರೂ ಕ್ಷಮೆ ಯಾಚಿಸೋದು, ವಿಷಾದ ವ್ಯಕ್ತಪಡಿಸೋದು ಆ ಥರದ್ದೇನಾದ್ರು ನಿರ್ಧಾರಕ್ಕೆ ಬಂದಿದ್ದಾರಾ? ಆ ಥರದ್ದೇನಾದ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗೆ? ಖಂಡಿತ ದಸರಾ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರ ಭಾವಚಿತ್ರಕ್ಕೆ ಒಂದು ಚಪ್ಪಲಿ ಸೇವೆ ಕೂಡ ಮಾಡಲಾಯಿತು. ಇನ್ನು ಕಳೆದ ಒಂದು ವಾರದ ಹಿಂದೆ ಎಸ್ ಪಾಟೀಲ್ ನಡಹಳ್ಳಿ ಅವರು ಸಹ ಒಂದು ಸುದ್ದಿಗೋಷ್ಠಿಯನ್ನ ಮುದ್ದೇಬೇಳ ತಾಲೂಕಿನಲ್ಲಿ ಮಾಡಲಾಗಿತ್ತು. ಮುದ್ದೇಬೇಳ ತಾಲೂಕಿನಲ್ಲಿ ಅವರು ಹೇಳಿರುವಂತ ಮಾತು ಕೂಡ, ನಾನು ಯಾವುದೇ ರೀತಿಯಾಗಿ ಸ್ವಾಮೀಜಿ ಅವರಿಗೆ ಆ ರೀತಿ ಮಾತನಾಡಿಲ್ಲ ಅನ್ನುವಂತ ಮಾತನ್ನ ಮಾತನಾಡಿದ್ರು. ಮತ್ತು ಅವಾಗ ಅಷ್ಟೆಲ್ಲ ಮಾತಾಡಿದ್ರು ಕೂಡ ಇವತ್ತಿಗೂ ಕೂಡ ಅದು ನಿಲ್ತಾ ಇಲ್ಲ. ನಿರಂತರವಾಗಿ ಪ್ರತಿಭಟನೆ ಕೂಡ ಮಾಡ್ತಾನೆ ಇರುವಂತದ್ದು. ಎಸ್ ಪಾಟೀಲ್ ನಡಹಳ್ಳಿ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ಸಮುದಾಯದ ಮುಖಂಡರು ಹಾಕ್ತಾ ಇರುವಂತದ್ದು. ಇನ್ನು ಕೂಡಲ ಸಂಗಮ ಸಮಾಜದ ಜಯ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಅವ್ರ ವಿರುದ್ಧವಾಗಿ ನಡಹಳ್ಳಿ ಅವರು ಈ ರೀತಿಯಾಗಿ ಮಾತನಾಡಬಾರದಾಗಿತ್ತು ಅಂತ ಹೇಳಿ ಇವತ್ತು ವಿಜಯಪುರದ ಚೆನ್ನಮ್ಮ ಸರ್ಕಲ್ ಏನಿದೆ ಅಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಮಸಾಲಿ ಸಮಾಜದ ಮುಖಂಡರಿಂದ ಚಪ್ಪಲಿ ಸೇವೆಯನ್ನ ಕೂಡ ಮಾಡಲಾಯಿತು. ತಮ್ಮ ಆಕ್ರೋಶವನ್ನ ಕೂಡ ಹೊರ ಹಾಕಿರುವಂತದ್ದು ಏನಂದ್ರೆ, ತಕ್ಷಣವೇ ಕ್ಷಮೆಯನ್ನ ಕೇಳುವಂತೆ ನಡಹಳ್ಳಿ ಅವರು ಕ್ಷಮೆ ಕೇಳಲೇಬೇಕು, ಇಲ್ಲಾಂದ್ರೆ ಇನ್ನಷ್ಟು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ದಸರಾ. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ. ಎಸ್ ಪಾಟೀಲ್ ನಡಹಳ್ಳಿಯವರಿಗೆ, ಸಂಗಮ ಶ್ರೀಗಳ ವಿರುದ್ಧ ಹೇಳಿಕೆ ನೀಡಿರುವ